ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಒಂದು ಹೊಸ ದಿನವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಸಂತೋಷದಿಂದ ಆತನನ್ನು ನಾವು ಆರಾಧಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ಆತನನ್ನು ನಾವು ಘನಪಡಿಸೋಣ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ತಂದೆಯು ನೀವೇ, ನನ್ನ ದೇವರು ನೀವೇ, ನನ್ನ ತಂದೆಯು ನೀವೇ, ನೀವೇ. ನನ್ನ ತಂದೆಯು ನೀವೇ, ನನ್ನ ದೇವರು ನೀವೇ, ನನ್ನ ತಂದೆಯು ನೀವೇ, ನೀವೇ. యేసయ్యా, 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 ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ತಂದೆ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ತಂದೆ. ಹಗಲ ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ನಗರದಂತೆ ಕಾಯುವ ನಿಮ್ಮ ಪ್ರೇಮ. ಹಗಲ ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ನಗರದಂತೆ ಕಾಯುವ ನಿಮ್ಮ ಪ್ರೇಮ. యేసయ్యಾ, యేసయ్యಾ, యేసయ్యా, 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 యేసయ్యా. ಕೊನೆಸರಿ ಹಾಡೋಣ. ನನ್ನ ತಂದೆಯು ನೀವೇ, ನನ್ನ ದೇವರು ನೀವೇ, ನನ್ನ ತಂದೆಯು ನೀವೇ, ನೀವೇ. ನನ್ನ ತಂದೆಯು ನೀವೇ, ನನ್ನ ದೇವರು ನೀವೇ, ನನ್ನ ತಂದೆಯು ನೀವೇ, ನೀವೇ. ಹೌದು ಸ್ವಾಮಿ, ಒಂದು ಮುಂಚಾನೆ ವೇಳೆಯಲ್ಲಿ ನಮ್ಮ ಜೀವಿತದ ಮೇಲೆ, ನಮ್ಮ ಕುಟುಂಬದ ಮೇಲೆ ನಾವು ಘೋಷಿಸ್ತೇವೆ, ನೀವೇ ನಮ್ಮ ತಂದೆಯು ರಾಜ, ನೀವೇ ನಮ್ಮ ಸರ್ವಸ್ವವು, ನೀವೇ ನಮ್ಮ ದೇವರು, ನೀವೇ ನಮ್ಮ ಕರ್ತರು ಎಂಬುದಾಗಿ ಘೋಷಿಸುತ್ತೇವೆ ಸ್ವಾಮಿ. ದೇವರೇ, ಮುಂದಿನ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪರಿಶುದ್ಧಾತ್ಮ ದೇವರೇ, ನೀವು ನಮ್ಮೊಟ್ಟಿಗೆ ಮಾತನಾಡುತ್ತಿರುತ್ತದೆ. ನಮ್ಮ ಜೀವಿತಗಳನ್ನು, ನಮ್ಮ ಕುಟುಂಬವನ್ನ, ನಮ್ಮ ಆತ್ಮಿಕವಾದಂತ ಜೀವಿತವನ್ನ ದೇವರೇ ನೀವು ಬದಲಾಯಿಸಬೇಕಾಗಿ ನಾನು ಕೇಳಿಕೊಳ್ತೇನೆಪ್ಪ. ಮುಂದಿನ ಸಮಯವನ್ನು ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ. ಬನ್ನಿ ಪ್ರಿಯರೇ, ಒಂದು ಸಮಯದಲ್ಲಿ ದೇವರು ಕೊಡುವಂತ ವಾಕ್ಯವನ್ನ ನಾವು ಈ ಒಂದು ಸಮಯದಲ್ಲಿ ಧ್ಯಾನಿಸಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 3ನೇ ವಚನ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯದ 3ನೇ ವಚನದ ಭಾಗವನ್ನು ನಾವು ಓದಿಕೊಳ್ಳೋಣ. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು ಎಂಬುದಾಗಿ ಸತ್ಯವೇದದಲ್ಲಿ ಒಂದು ವಾಕ್ಯದಲ್ಲಿ ನಾವು ಓದಿಕೊಳ್ಳುತ್ತೇವೆ ಪ್ರೇರಣೆ. ದೇವರ ಕಣ್ಣಿಗೆ ಅದು ಮರೆಯಾದದ್ದು ಒಂದೂ ಇಲ್ಲ. ನೀವು ಅನ್ಕೊಳ್ತಾ ಇರಬಹುದು, ಈ ಒಂದು ಮುಂಚಾನೆ ವೇಳೆಯಲ್ಲಿ, ಈ ಒಂದು ದಿನಗಳಲ್ಲಿ ನೀವು ನೆನೆಸ್ತಾ ಇರಬಹುದು, ನನ್ನನ್ನು ನೋಡುವವರು ಯಾರು ಇಲ್ಲ, ನನ್ನ ಕಷ್ಟವನ್ನ ಕೇಳುವವರು ಯಾರು ಇಲ್ಲ, ನನ್ನ ಗಂಡನೇ ನನ್ನ ಕಷ್ಟವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ, ನನ್ನ ಹೆಂಡತಿನೇ ನಾನು ಪಡುವಂತ ಕಷ್ಟಗಳನ್ನ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ, ನನ್ನ ಮಕ್ಕಳು ನಾನು ಯಾವೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೇನೆಂಬುದನ್ನ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಯಾರೊಬ್ಬರು ನನ್ನನ್ನು ಅರ್ಥ ಮಾಡಿಕೊಳ್ಳುವರು, ಯಾರು ನನ್ನನ್ನು ನೋಡುವವರು ಇಲ್ಲ ಎಂಬುದಾಗಿ ನೀವು ಅಂದ್ಕೊಳ್ತಾ
ಇರಬಹುದು ಪ್ರಿಯರೇ, ಆದ್ರೆ ದೇವರು ಪ್ರತಿಯೊಂದೊಂದು ಸಂಗತಿಗಳನ್ನ ದೇವರು ನೋಡ್ತಾ ಇದ್ದಾರೆ. ಈ ಒಂದು ಮುಂಚಾನೆ ವೇಳೆಯಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ಕೂಡ ದೇವರು ನೋಡ್ತಾ ಇದ್ದಾರೆ. ನೀವು ಯಾವುದು ಪರಿಸ್ಥಿತಿಯಿಂದ, ಯಾವುದು ಕಷ್ಟದಿಂದ, ಯಾವುದು ಕಣ್ಣೀರಿನಿಂದ, ಯಾವುದು ಚಿಂತೆಯಿಂದ, ಯಾವುದು ರೋಗದಿಂದ ನೀವು ತೊಳಲಿ ಬಳಲಿ ಕಷ್ಟಪಡ್ತಾ ಇದ್ದೀರೋ ಅಂತ ಸಂಗತಿಯನ್ನ ದೇವರು ನೋಡ್ತಾ ಇದ್ದಾರೆ ಪ್ರಿಯರೇ. ದೇವರ ದೃಷ್ಟಿ ಇಡೀ ಲೋಕದಲ್ಲಿ ಇದೆ ಪ್ರಿಯರೇ. ಇಡೀ ಲೋಕವನ್ನ ದೇವರು ನೋಡ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಕೆಟ್ಟವರ ಮೇಲೂ ಕೂಡ ಮಳೆಯನ್ನು ಸುರಿಸ್ತಾರೆ, ಒಳ್ಳೆಯವರ ಮೇಲೂ ಕೂಡ ದೇವರು ಮಳೆಯನ್ನು ಸುರಿಸ್ತಾರೆ ಎಂಬುದಾಗಿ. ಈ ಲೋಕದಲ್ಲಿ ಎಲ್ಲರೂ ಕೆಟ್ಟವರು ಇಲ್ಲ, ಈ ಲೋಕದಲ್ಲಿ ಎಲ್ಲರೂ ಒಳ್ಳೆಯವರು ಇಲ್ಲ. ಕೆಟ್ಟವರು ಕೂಡ ಇದ್ದಾರೆ, ಒಳ್ಳೆಯವರು ಕೂಡ ಇದ್ದಾರೆ. ಆದ್ರೆ ದೇವರ ದೃಷ್ಟಿ, ದೇವರ ಕಣ್ಣು ಇಡೀ ಲೋಕವನ್ನ, ಇಡೀ ಮಾನವ ಕುಲವನ್ನ ನೋಡ್ತಾ ಇದೆ ಪ್ರಿಯರೇ. ಹಾಲೆಲೂಯಾ. ದೇವರು ನೋಡ್ತಲೇ ಇದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದಿಕೊಳ್ಳುತ್ತೇವೆ ಪ್ರಿಯರೇ. ಹಾಲೆಲೂಯಾ. ಕೀರ್ತನೆಗಳು 139ನೇ ಅಧ್ಯಾಯದ 2ನೇ ವಚನ 1ನೇ ವಚನದಿಂದ, ನಿಮಗೆ ಈ ಒಂದು ದಿನದಲ್ಲಿ ನಿಮಗೆ ಸಮಯ ಸಿಕ್ಕಿರುವುದಾಗಿ ನಾನು ನಿಮ್ಮಲ್ಲಿ ಒಂದು ಸಂಗತಿಯನ್ನು ಬೇಡಿಕೊಳ್ಳುವುದೇನಂತಂದ್ರೆ, ನಿಮಗೆ ಈ ಒಂದು ಕೀರ್ತನೆಯನ್ನ ನಾನು ಓದ್ಕೊಳ್ಳಿ ಎಂಬುದಾಗಿ ನಾನು ಬಯಸ್ತೇನೆ. ಕೀರ್ತನೆಗಳು 139ನೇ ಅಧ್ಯಾಯ ಪೂರ್ತಿಯಾಗಿ ದಯವಿಟ್ಟು ಈ ದಿನ ನೀವು ಓದ್ಕೊಳ್ರಿ. ದೇವರಿಗೆ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾನು ಕೂತುಕೊಳ್ಳುವುದು, ನಾನು ಏಳುವುದು, ನಾನು ಮಲಗುವುದು, ನಾನು ನಡೆಯುವುದು, ನಾನು ಮಾತನಾಡುವಂಥದ್ದು, ನಾನು ಯೋಚನೆ ಮಾಡುವಂಥದ್ದು ಎಲ್ಲವನ್ನ ದೇವರು ನೋಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, 7ನೇ ವಚನದ 2ನೇ ಭಾಗದಲ್ಲಿ, ದೇವರ ಕಣ್ಣಿಗೆ ಮರೆಯಾಗಿ ನಾನು ಎಲ್ಲಿಗೆ ಓಡಲಿ, ದೇವರಿಗೆ ಮರೆಯಾಗುವಂತೆ ನಾನು ಎಲ್ಲಿಗೆ ಓಡಲಿ. ದೇವರ ದೂರದಿಂದಲೇ ನಮ್ಮ ಆಲೋಚನೆಯನ್ನು ಬಲ್ಲವರಾಗಿದ್ದಾರೆ ಪ್ರಿಯರೇ. ದೇವರ ದೂರದಿಂದಲೇ ನಮ್ಮ ಯೋಚನೆಗಳನ್ನ ಬಲ್ಲವರಾಗಿದ್ದಾರೆ. ದೇವರ ದೂರದಿಂದಲೇ ನಮ್ಮ ಹೃದಯದಲ್ಲಿ ಇರುವಂತಹ ನೋವುಗಳನ್ನ, ನಮ್ಮ ಹೃದಯದಲ್ಲಿರುವಂತಹ ಗಾಯಗಳನ್ನ, ನಮ್ಮ ಹೃದಯವನ್ನ ದೇವರು ಚೆನ್ನಾಗಿ ಓದಿ ಅದನ್ನ ತಿಳಿದುಕೊಳ್ಳುತ್ತಾರೆ ಪ್ರಿಯರೇ. ಈ ಲೋಕದಲ್ಲಿ ಯಾರು ನಮ್ಮನ್ನ ತಿಳಿದುಕೊಳ್ಳುವುದಿಲ್ಲ, ಈ ಲೋಕದಲ್ಲಿ ಯಾರು ನಮ್ಮನ್ನ ನೋಡುವುದಿಲ್ಲ. ಆದ್ರೆ ಒಂದು ಕಣ್ಣು ಇದೆ, ನನ್ನನ್ನ ನಿಮ್ಮನ್ನ ನೋಡುವಂತ ಕಣ್ಣು. ಆ ಕಣ್ಣು ಯಾರಂತಂದ್ರೆ ಯೇಸು ಸ್ವಾಮಿಯ ಕಣ್ಣಾಗಿದೆ ಪ್ರಿಯರೇ. ಹಾಲೆಲೂಯಾ. ಕೀರ್ತನೆಯಲ್ಲಿ ದಾವೀದನು ಬರೆಯುತ್ತಾರೆ, ನಿಮ್ಮ ಕಣ್ಣಿಗೆ ಮರೆಯಾಗಿ ನಾನು ಎಲ್ಲಿಗೆ ಓಡಲಿ, ನಿಮ್ಮ ಕಣ್ಣಿಗೆ ಮರೆಯಾಗಿ ನಾನು ಎಲ್ಲಿಗೆ ಓಡಿ ಹೋದ್ರೂ ಕೂಡ, ಯಾವುದೇ ಸ್ಥಳಕ್ಕೆ ಹೋದ್ರೂ ಕೂಡ ದೇವರ ಕಣ್ಣು ನಮ್ಮ ಮೇಲೆ ಇದೆ ಪ್ರಿಯರೇ. ಹಾಲೆಲೂಯಾ. ಮುಂದಿನ ವಾಕ್ಯದಲ್ಲಿ ನಾವು ಓದಿಕೊಳ್ಳುತ್ತೇವೆ 14ನೇ ವಚನದಲ್ಲಿ, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ದೇವರ ಕಣ್ಣು ನಾವು ತಾಯಿಯ ಗರ್ಭದಲ್ಲಿ ಇರುವಾಗ, ಒಂದು ಪಿಂಡವಾಗಿರುವಾಗ, ಆ ಒಂದು ಪಿಂಡಕ್ಕೆ ಯಾವುದೇ ಆಕಾರ ಇಲ್ಲದಂತ ಸಮಯದಲ್ಲೂ ದೇವರ ಕಣ್ಣು ನನ್ನನ್ನ ನಿಮ್ಮನ್ನ ನೋಡಿದವು ಪ್ರಿಯರೇ. ಹಾಲೆಲೂಯಾ. ಆಗಿನಿಂದಲೇ ದೇವರು ನಮ್ಮನ್ನ ನೋಡಿಕೊಂಡು ಬರ್ತಾ ಇದ್ದಾರೆ. ನೀವು ಕೇಳ್ತಾ ಇರಬಹುದು, ಕೆಟ್ಟವರು ಇವರು ಒಳ್ಳೆಯವರು, ಕೆಟ್ಟವರಿದ್ದಾರೆ, ಇವರು ಮೋಸ ಮಾಡ್ತಾ ಇದ್ದಾರೆ, ಇವರು ವಂಚಿಸ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಟೊಕ್ಕಿ ಆಗ್ತಾ ಇದ್ದಾರೆ, ಇನ್ನೊಬ್ಬರ ಕಿವಿಗೆ ಹೂ ಮುಡಿಸ್ತಾ ಇದ್ದಾರೆ, ಇವರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಆದ್ರೆ ನಾನು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೇನೆ, ನನ್ನ ಪ್ರಾರ್ಥನೆ ಜೀವಿತ ದಿನನಿತ್ಯ ಇದೆ, ನಾನು ಸತ್ಯವೇದವನ್ನು ಓದುತ್ತಾ ಇದ್ದೇನೆ, ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನಡೀತಾ ಇದ್ದೇನೆ, ಭಯಭಕ್ತಿ ಉಳ್ಳವಳಾಗಿ ನಾನು ನಡೀತಾ ಇದ್ದೇನೆ ಎಂಬುದಾಗಿ, ನನಗೆ ಯಾಕೆ ಇಷ್ಟು ಕಷ್ಟ, ನನಗೆ ಯಾಕೆ ಈ ಒಂದು ತೊಂದರೆ, ನನಗೆ ಯಾಕೆ ಒಂದು ಪರಿಸ್ಥಿತಿ, ನನಗೆ ಯಾಕೆ ಇಷ್ಟು ಒಂದು ಹೋರಾಟಗಳು, ನನಗೆ ಯಾಕೆ ಒಂದು ಅನಾರೋಗ್ಯ ಅಂತ ನೀವು ಕೇಳ್ತಾ ಇರ್ಬೋದು. ಆದ್ರೆ ದೇವರು ಅವರನ್ನ ಕೂಡ ನೋಡ್ತಾ ಇದ್ದಾರೆ, ನಿಮ್ಮನ್ನು ಕೂಡ ನೋಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ದೇವರು ಪಕ್ಷಪಾತವನ್ನ ಮಾಡದಂತ ದೇವರು ಪ್ರಿಯರೇ. ನನಗೆ ಒಂದು ಒಳ್ಳೆದನ್ನ ಮಾಡಿ ನಿಮಗೆ ಕೆಟ್ಟದನ್ನ ಮಾಡುವುದಕ್ಕೆ ದೇವರು ಪಕ್ಷಪಾತಿಯಾದಂತ ದೇವರು ಅಲ್ಲ ಪ್ರಿಯರೇ. ದೇವರು ಒಳ್ಳೆಯವರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಈ ದಿನ ಮುಂಚಾನೆ ವೇಳೆಯಲ್ಲಿ ದೇವರ ಕಣ್ಣು ನಿಮ್ಮನ್ನ ನೋಡ್ತಾ ಇದೆ. ದೇವರು ಒಂದು ವಾಕ್ಯದಲ್ಲಿ ಕೀರ್ತನೆಗಳು 2ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳುತ್ತೇವೆ, ಯೆಹೋವ ದೇವರು ಆಕಾಶದಿಂದ ಪರಲೋಕದಿಂದ ತನ್ನ ಭಕ್ತರನ್ನ, ತನ್ನ ಮಕ್ಕಳನ್ನ ನೋಡ್ತಾ ಇದ್ದಾರಂತೆ ಪ್ರಿಯರೇ. ಹಾಲೆಲೂಯಾ. ಅವರು ಮಾಡುವಂತ ಕ್ರಿಯೆಗಳನ್ನ, ಅವರು ನಡೆದುಕೊಳ್ಳುವಂತ ಕಾರ್ಯಗಳನ್ನ ನೋಡಿ ದೇವರು ನಗ್ತಾ ಇರ್ತಾರಂತೆ. ಹಾಲೆಲೂಯಾ. ಈ ಲೋಕದಲ್ಲಿ ಕೆಟ್ಟವರಾಗಿರುವಂತ ಜನರು, ಮಾಟ ಮಂತ್ರಗಳನ್ನು ಮಾಡ್ತಾ ಇರುವಂತ ಜನರು, ಅವರನ್ನ ಕೂಡ ನೋಡ್ತಾ ಇದ್ದಾರೆ.
ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ಕೂಡ ದೇವರು ನೋಡ್ತಾ ಇದ್ದಾರೆ ಪ್ರಿಯರೇ. ನೀವು ಯಾವುದಕ್ಕೂ ಸೋತು ಹೋಗ್ಬೇಡ್ರಿ, ಯಾವುದಕ್ಕೂ ನೀವು ನಿರಾಶೆ ಉಳ್ಳವರಾಗಕ್ಕೆ ಹೋಗ್ಬೇಡ್ರಿ. ಹಾಲೆಲೂಯಾ. ಯಾರು ನನ್ನ ಜೊತೆಯಲ್ಲಿ ಇಲ್ಲ ಎಂಬುದಾಗಿ ನೀವು ಕೊರಗಲಿಕ್ಕೆ ನೀವು ಹೋಗ್ಬೇಡ್ರಿ ಪ್ರಿಯರೇ. ಹಾಲೆಲೂಯಾ. ದೇವರು ನಿಮ್ಮ ಸಂಗಡ ಇದ್ದಾರೆ ಪ್ರಿಯರೇ. ದೇವರ ಕಣ್ಣು ನಿಮ್ಮನ್ನ ನೋಡ್ತಾ ಇದೆ. ದೇವರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುವಂತ ದೇವರಲ್ಲ, ಆದ್ರೆ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ನೀವು ಯಾವುದಕ್ಕೆಲ್ಲ ತೊಂದರೆ ಪಡ್ತಾ ಇದ್ದೀರೋ, ಯಾವುದಕ್ಕೆಲ್ಲ ನೀವು ಕಷ್ಟ ಪಡ್ತಾ ಇದ್ದೀರೋ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಫಲತೆ ಇಲ್ಲದೆ ಇರಬಹುದು, ನೀವು ಹಾಕುವಂತ ಪ್ರತಿಯೊಂದೊಂದು ಕೆಲಸಗಳಲ್ಲಿ ನಿಮಗೆ ಸೋಲಾಗ್ತಾ ಇರಬಹುದು, ನೀವು ಹಾಕುವಂತ ಪ್ರತಿಯೊಂದೊಂದು ಏನೆಲ್ಲ ನೀವು ಒಳ್ಳೇದು ಆಗ್ಬೇಕೆಂಬುದಾಗಿ ನೀವು ಬಯಸ್ತೀರೋ, ಆದ್ರೆ ಆ ಒಂದು ಸಂಗತಿಗಳಲ್ಲಿ, ಆ ಒಂದು ಕೆಲಸಗಳಲ್ಲಿ ನಿಮಗೆ ಒಳ್ಳೇದು ಆಗ್ತಾ ಇಲ್ಲ ಪ್ರೇರೆ. ಹಾಲೆಲೂಯಾ. ಆದ್ರೆ ಈ ಒಂದು ಮುಂಚಾನೆ ವೇಳೆಯಲ್ಲಿ ಒಂದು ವಾಕ್ಯವನ್ನು ಹಿಡಿದುಕೊಂಡು ನಾನು ನಿಮಗೆ ಎಂಕರೇಜ್ ಪಡಿಸುವುದೇನಂತಂದ್ರೆ, ದೇವರ ಕಣ್ಣು ಈ ಒಂದು ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನ ನೋಡ್ತಾ ಇದೆ ಪ್ರೇರೆ. ಹಾಲೆಲೂಯಾ. ದೇವ ಮಕ್ಕಳೇ, ದೇವ ಪ್ರೀತಿಯುಳ್ಳ ಮಕ್ಕಳೇ, ಈ ಒಂದು ಮುಂಚಾನೆ ವೇಳೆಯಲ್ಲಿ ನೀವು ನಂಬ್ರಿ, ದೇವರ ಕಣ್ಣು ನನ್ನನ್ನು ನೋಡ್ತಾ ಇದೆ. ದೇವರ ಕಣ್ಣು ನನ್ನ ಕುಟುಂಬವನ್ನ ನೋಡ್ತಾ ಇದೆ. ದೇವರ ಕಣ್ಣು ನನ್ನ ಮಕ್ಕಳನ್ನ ನೋಡ್ತಾ ಇದೆ. ದೇವರ ಕಣ್ಣಿಗೆ ಮರೆಯಾದದ್ದು ಒಂದೂ ಇಲ್ಲ. ಮನುಷ್ಯರ ಕಣ್ಣಿಗೆ ಅದು ಮರೆಯಾಗಿರಬಹುದು ಪ್ರಿಯರೇ. ಮನುಷ್ಯರ ಕಣ್ಣಿಗೆ ಅವರಿಗೆ ಹಿಂದೆ ಇದ್ಕೊಂಡು ನಾವು ಏನೆಲ್ಲ ಸಂಗತಿಗಳನ್ನ ಮಾಡಿದ್ರು ಕೂಡ ಅವರಿಗೆ ಗೊತ್ತಾಗುವುದಿಲ್ಲ. ಆದ್ರೆ ದೇವರ ಕಣ್ಣಿಗೆ ನಾವು ಎಲ್ಲೇ ಯಾವುದೇ ಮೂಲೆಯಲ್ಲಿ ಯಾವುದೇ ಸ್ಥಳದಲ್ಲಿ ಅಡಗಿಕೊಂಡು ಏನೇ ಮಾಡಿದ್ರು ಕೂಡ ಆ ಎಲ್ಲ ಸಂಗತಿಗಳು ಬಟ್ಟ ಬಯಲಾಗಿ ದೇವರ ಕಣ್ಣಿಗೆ ಕಾಣ್ತದೆ ಪ್ರಿಯರೇ. ಹಾಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ. ಸೇನಾಧೀಶ್ವರನಾದ ಯೆಹೋವ ದೇವರೇ ನಿಮಗೆ ಸ್ತೋತ್ರ. ಇಸ್ರಾಯೇಲರ ಸದಮಲ ಸ್ವಾಮಿಯೇ ನಿಮಗೆ ಸ್ತೋತ್ರ. ಇಸ್ರಾಯೇಲರನ್ನ ಕಾಯುವಂತ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವಪ್ಪ ದೇವರೇ. ಒಂದು ಮುಂಚಾನೆ ವೇಳೆಯಲ್ಲಿ ಕರ್ತನೆ ನಿಮ್ಮ ವಾಕ್ಯವನ್ನು ನಾವು ಧ್ಯಾನವನ್ನ ಮಾಡಿಕೊಂಡಿದ್ದೇವಪ್ಪ. ನಿಮ್ಮ ದೃಷ್ಟಿ ಎಲ್ಲೆಲ್ಲಿಯೂ ಇದೆ ಎಂಬುದಾಗಿ, ನೀವು ಒಳ್ಳೆಯವರನ್ನ ಕೆಟ್ಟವರನ್ನ ನೀವು ನೋಡ್ತಾ ಇದ್ದೀರಾ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಓದಿಕೊಂಡ ಹಾಗೆ ದೇವರೇ, ಈ ದಿನ ಕರ್ತನೆ ನಾವು ಹಾದು ಹೋಗ್ತಿರುವಂತ ಪರಿಸ್ಥಿತಿಗಳನ್ನ, ನಮ್ಮನ್ನ ವೀಕ್ಷಿಸ್ತಿರುವಂತ ಕರ್ತನೆ ನಿಮ್ಮ ಮಕ್ಕಳು ದೇವರೇ ಯೇಸು ಸ್ವಾಮಿ, ನಿಮ್ಮ ಜನರು ಕರ್ತನೆ, ಅವರು ಯಾವೊಂದು ಸಂಕಷ್ಟದಿಂದ, ಯಾವೊಂದು ಸಾಲದ ಹೊರೆಯಿಂದ, ಯಾವೊಂದು ಕರ್ತನೆ ಅನಾರೋಗ್ಯ ಅವರನ್ನ ಪೀಡಿಸ್ತಾ ಇದೆಯೋ, ಈ ದಿನ ಕರ್ತನೆ ಅದು ಕೊನೆಯಾಗಲಿ ಸ್ವಾಮಿ. ಈ ದಿನ ಕರ್ತನೆ ಅವರಿಗೆ ಪರಿಹಾರವನ್ನ ನೀಡಪ್ಪ. ಯಾರೆಲ್ಲ ಕೋರ್ಟ್ ಕೇಸಿನಿಂದ ಕರ್ತನೆ ತೊಳಲಿ ಬಡುತ್ತಾ ಇದ್ದಾರೋ ದೇವರೇ, ಯಾರಿಗೆಲ್ಲ ಕರ್ತನೆ ಸಂಕಷ್ಟದಿಂದ ತಂದೆಯಾದ ದೇವರ ಅವರು ಹಾದು ಹೋಗ್ತಾ ಇದ್ದಾರೋ ದೇವರೇ, ನೀವು ಈ ಒಂದು ರಾತ್ರಿ ವೇಳೆ, ಈ ಒಂದು ಮುಂಚಾನೆ ವೇಳೆಯಲ್ಲಿ ಅವರಿಗೆ ಭೇಟಿಯನ್ನ ಕೊಡಪ್ಪ ಸ್ವಾಮಿ. ಅವರಿಗೆ ಇರುವಂತ ಎಲ್ಲ ಸಮಸ್ಯೆಗಳನ್ನೇ ನೀವು ಪರಿಹಾರ ಮಾಡ್ಬೇಕಾಗಿ ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಕಣ್ಣಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಇವರಿಗೆ ಕರ್ತನೆ ಯಾರೆಲ್ಲ ಕರ್ತನೆ ಮೋಸ ಮಾಡ್ಬೇಕು, ವಂಚಿಸ್ತಾ ಇರ್ಬೇಕು, ವಂಚನೆ ಮಾಡ್ಬೇಕು, ಇವರಿಂದ ಸುಳ್ಕೊಳ್ಬೇಕು, ಇವರಿಗೆ ಕರ್ತನೆ ಸ್ವಾಮಿ ತೊಂದರೆ ಪಡಿಸ್ಬೇಕು, ಇವರಿಗೆ ಕಷ್ಟ ಕೊಡ್ಬೇಕು, ಇವರಿಗೆ ಕಣ್ಣೀರನ್ನ ಹಾಕಿಸ್ಬೇಕು ಎಂಬುದಾಗಿ ಇವರ ಹಿಂದೆ ಯಾರೆಲ್ಲ ಕರ್ತನೆ ಹಿಂದಟ್ಟಿ ಬರ್ತಾ ಇದ್ದಾರೋ ಸ್ವಾಮಿ, ಆ ಎಲ್ಲ ಜನರಿಂದ ಕರ್ತನೆ, ಆ ಎಲ್ಲ ದುಷ್ಟನ ಕಾರ್ಯಗಳಿಂದ ಕರ್ತನೆ ಇವರಿಗೆ ದೂರ ಮಾಡು ಎಂಬುದಾಗಿ ನಾವು ಬೇಡ್ತಿದ್ದೇವೆ ಸ್ವಾಮಿ. ಈ ಒಂದು ಮುಂಚಾನ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನೀವು ಉತ್ತರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ, ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ, ಯೇಸುವಿನ ಶಕ್ತಿಯುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ. ದೇವರ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ದೃಢಪಡಿಸಲಿ ಪ್ರಿಯರೇ. ದೇವರ ಕಣ್ಣು ನಿಮ್ಮನ್ನ ನೋಡ್ತಾ ಇದೆ. ಗಾಡ್ ಬ್ಲೆಸ್ ಯು.